ಸಿಕ್ಕಿಂ ಜಲವಿದ್ಯುತ್ ಕಾಮಗಾರಿ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಭಾರಿ ದುರಂತವೊಂದು ಸಂಭವಿಸಿದೆ. ಇಲ್ಲಿ ತನಕ ಈ ಸುರಂಗ ಕಾಮಗಾರಿಯನ್ನು ನಡೆಸ್ತಾ ಇದ್ದ ಕಾರ್ಮಿಕರು ಪೈಕಿ 8 ಜನ ಸಾವನ್ನಪ್ಪಿದ್ದಾರೆ. ಸಿಕ್ಕಿಂನ ನಾಮ್ಚಿ ಜಿಲ್ಲೆಯಲ್ಲಿ ಸಂಭವಿಸಿರುವಂತಹ ಬಹುದೊಡ್ಡ ದುರಂತಕ್ಕೆ ಕಾರಣ ಏನು ಅಂದ್ರೆ ಮೀಥೇನ್ ಗ್ಯಾಸ್ ಸ್ಫೋಟಗೊಂಡ ಪರಿಣಾಮ ದುರಂತ ಸಂಭವಿಸಿದೆ. ಜಲವಿದ್ಯುತ್ ಯೋಜನೆಗಾಗಿ ಸುರಂಗವೊಂದು ಅಲ್ಲಿ ನಿರ್ಮಾಣ ಆಗ್ತಾ ಇತ್ತು. ಸುರಂಗ ಕೊರೆಯೋ ಕೆಲಸ ಬಂಡೆಗಳ ಮಧ್ಯದಲ್ಲಿ ಮಾಡ್ತಾ ಇದ್ರು. NHPC ಇಂದ ಈ ಕಾಮಗಾರಿ ಆಗ್ತಾ ಇತ್ತು. ತೀಸ್ತಾ ಹಂತ 6 ಜಲವಿದ್ಯುತ್ ಯೋಜನೆ ಭಾಗವಾಗಿ ಈ ಸುರಂಗ ಕಾಮಗಾರಿ ನಡಿಬೇಕಾದ್ರೆ ನಡಿಬಾರದ ದುರಂತ ನಡೆದು ಹೋಗಿದೆ. 18 ಜನ ಕಾರ್ಮಿಕರು ಇನ್ನೂ ಅವಶೇಷಗಳ ಅಡಿಯಲ್ಲೇ ಸಿಕ್ಕಾಕೊಂಡಿದ್ದಾರೆ. ಅವರು ಕೂಡ ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆಗಿರೋದಿಷ್ಟು ಮೀಥೇನ್ ಗ್ಯಾಸ್ ಸ್ಫೋಟ ಆಗಿದೆ. ಮೀಥೇನ್ ಗ್ಯಾಸ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಇದು ಬೆಟ್ಟ ಅಥವಾ ಭೂಮಿ ಆಳದಲ್ಲಿ ಇರುತ್ತೆ. ಯಾವಾಗ ನಾವು ಈ ಶಾರ್ಪ್ ಇಕ್ವಿಪ್ಮೆಂಟ್ಸ್ ಇಟ್ಕೊಂಡು ಮಿಷಿನ್ ಇಟ್ಕೊಂಡು ಕೊರಿಯೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಆಗಲ್ಲೊಂದು ಪ್ರೆಷರ್ ಉಂಟಾಗುತ್ತೆ ಕೆಲ ಸಂದರ್ಭದಲ್ಲಿ. ಸೊ ಈ ಮೀಥೇನ್ ಗ್ಯಾಸು ಪ್ರೆಷರ್ಗೆ ಸ್ಫೋಟನೂ ಆಗುತ್ತೆ, ಅದು ಲ್ಯಾಂಡ್ಸ್ಲೈಡ್ಗೂ ಕಾರಣ ಆಗುತ್ತೆ. ಇಲ್ಲಾಂದರೆ ಮೀಥೇನ್ ಗ್ಯಾಸ್ ಇರೋದು ಅರಿವಿಗೆ ಬಾರದೆ ಅದನ್ನು ನಾವು ಇನ್ಹೇಲ್ ಮಾಡಿದಾಗ ಉಸಿರಾಡಿದಾಗಲೂ ಕೂಡ ನಮಗೆ ಗೊತ್ತಾಗೋಕೆ ಮುಂಚೆ ನಾವು ಸಾವನ್ನಪ್ಪಿರ್ತೀವಿ. ಎರಡರಲ್ಲಿ ಯಾವ ಸಾಧ್ಯತೆ ಅನ್ನೋದನ್ನ ನೋಡಬೇಕಾಗತ್ತೆ.